ವೆಲ್ಕಮ್ ಟು ಡೇ 4 or ಡೇ 5. ನಿಜ ನೆನಪಿಲ್ಲ ಎಷ್ಟನೇ ದಿನ ಇದು ಅಂತ. ಪೂರ್ಣೆಲಿದ್ದೀವಿ. ಪೂರ್ಣೆಯಿಂದ ಫುಕ್ತಲ್ ಅಂತ ಒಂದು ಮೊನಾಸ್ಟ್ರಿ ಇದೆ ಇಲ್ಲಿ, ತುಂಬ ಅದ್ಭುತವಾದ ಮೊನಾಸ್ಟ್ರಿ. ಅಲ್ಲಿಗೆ ಹೋಗಬೇಕು. ಇಲ್ಲಿಂದ ಒಂದು 7 ಕಿಲೋಮೀಟರ್ಸ್ ಇದೆ. ಒಂದು 4 ಕಿಲೋಮೀಟ್ರ್ ತನಕ ಕಾರ್ ಹೋಗುತ್ತೆ. ಅಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಟ್ರೆಕ್ ಮಾಡಬೇಕು. ಇಲ್ಲಿ ಎಲ್ಲರೂ ಹೇಳೋ ಪ್ರಕಾರ ಲೋಕಲ್ಸು 1 ಅವರ್ ಟ್ರೆಕ್ ಮಾಡ್ತಾರೆ, ಅರ್ಧ ಗಂಟೆಲಿ ಟ್ರೆಕ್ ಮಾಡ್ತಾರಂತೆ. ನಮಗೆ ಈಗ ಆಗಲೇ ಏರು ಸುರು ಬರ್ತಾಯಿದೆ, ಸೊ ಎಷ್ಟೊತ್ತಾಗುತ್ತೆ ಅಂತ ನೋಡಬೇಕು. ಸೊ ವಿ ಆರ್ ಆಲ್ ಸೆಟ್ ಟು ಲೀವ್. ಟ್ರೆಕ್ಕಿಂಗ್ ಶುರು ಮಾಡಿದ್ದೀವಿ. ಪ್ರಾಬಬಲಿ ಇನ್ನೊಂದು 2 ಅವರ್ಸಲ್ಲಿ ರೀಚ್ ಆಗಬೇಕು, ಎಷ್ಟೇ ನಿಧಾನಕ್ಕೆ ಹೋದ್ರೂ. ಇಲ್ಲಿಗೆ ಬರ್ತಾ ದಾರಿ ಅಂತೂ ಒಂದೇ ನ್ಯಾರೋ, ಫುಲ್ಲು ಸುತ್ತಲೂ ಕೆಳಗಡೆ ನೋಡಿದ್ರೆ ಪಾತಾಳ. ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್ ಇನ್ ಝನ್ಸ್ಕಾರ್. ಒಂದು 20 ನಿಮಿಷದಿಂದ ನಡೀತಾನೆ ಇದ್ದೀವಿ. ಸಿಕ್ಕಾಪಟ್ಟೆ ಸಣ್ಣ ಹಾದಿ, ಒಂಚೂರು ಕಾಲು ಮಿಸ್ ಆದರೂ ಕೆಳಗೆ ಜಾರೋ ಹಂಗಿದೆ. ಫುಲ್ ಸ್ಟೋನ್ಸು, ಪೆಬಲ್ಸು, ಸ್ವಲ್ಪ ಸ್ಲಿಪ್ ಆಗುತ್ತೆ. ಬಟ್ ಪಕ್ಕನೇ ನದಿ ಹರಿತಾ ಇದೆ. ಅದ್ರ ಜೋರು ಶಬ್ದ. ಐ ಹೋಪ್ ಯು ಕ್ಯಾನ್ ಹಿಯರ್ ಮೈ ವಾಯ್ಸ್. ಬಟ್ ಈ ನದಿ ಟರ್ಕ್ವಾಯ್ಸ್ ಬ್ಲೂ ಅಂತ ಇರೋದು. ಈಗ ಮಳೆ ಬಂದು ಹೀಗೆ ಮಡ್ಡಿ ಆಗೋಗಿದೆ. ಬಟ್ ಐಡಿಯಲಿ ಐ ಥಿಂಕ್ ಬಿಫೋರ್ ರೈನ್ಸ್ ಆ್ಯಂಡ್ ಆಫ್ಟರ್ ರೈನ್ಸ್ ಇಟ್ ವಿಲ್ ಬಿ ಟರ್ಕ್ವಾಯ್ಸ್ ಬ್ಲೂ. ಫುಕ್ತಲ್ ಮೊನಾಸ್ಟ್ರಿಗೆ ಬರಬೇಕು ಅಂತಂದರೆ ಪೂರ್ಣೆಯಿಂದ ಬರಬೇಕು. ನಾವು ಬಂದಿದ್ದು ಅಲ್ಲಿಂದನೇ. ಅದೊಂದು ಸಣ್ಣ ಹಳ್ಳಿ, 3 ಮನೆ ಏನೋ ಇದೆ ಅಷ್ಟೇ. ಅಲ್ಲಿ 3 ಫ್ಯಾಮಿಲಿ ಇದೆಯಂತೆ. ದಿಸ್ ಪ್ಲೇಸ್ ಇಸ್ ಸೋ ರಿಮೋಟ್ ದ್ಯಾಟ್ ದೇರ್ ಇಸ್ ನೋ ಎಲೆಕ್ಟ್ರಿಸಿಟಿ. ಎಲ್ಲೂ ಕರೆಂಟ್ ಇಲ್ಲ, ನೆಟ್ವರ್ಕ್ ಸಿಗೋದಿಲ್ಲ. ಸೊ ಇಟ್ ಇಸ್ ಕ್ವೈಟ್ ರಿಮೋಟ್. ನೀವು ಇಲ್ಲಿಗೆ ಪದಮ್ ಕಡೆಯಿಂದ ಬರ್ಬೋದು. ಪದಮಿಗೆ ಬರಬೇಕು ನೀವು ಅಂತಂದರೆ ಮಲ್ಟಿಪಲ್ ರೂಟ್ಸ್ ಇದೆ. ಲೈಕ್ ಫ್ರಮ್ ಕಾರ್ಗಿಲ್ ಯು ಕ್ಯಾನ್ ಕಮ್ ಟು ಪದಮ್. ಪದಮಿಂದ ಪೂರ್ಣೆಗೆ ಬಂದು ಪೂರ್ಣೆಯಿಂದ ಫುಕ್ತಲ್ಗೆ ಬರ್ಬೋದು. ಇಲ್ಲ ನಾವು ಮಾಡ್ದಂಗೆ ಮನಾಲಿಗೆ ಬಂದು ಮನಾಲಿಯಿಂದ ಪೂರ್ಣೆಗೆ ಬಂದು ಪೂರ್ಣೆಯಿಂದ ಫುಕ್ತಲ್ಗೆ ಬರ್ಬೋದು. ಸೊ ಈಗ ನಾವು ಹೋಗ್ತಾ ಇರೋದು ಶಾರ್ಟರ್ ರೂಟ್ ಅಂತ. ಇದು ಮೊದಲು ತುಂಬ ದೊಡ್ಡ ರೂಟ್ ಇತ್ತಂತೆ. ಒಂದು 2 ಬೆಟ್ಟ ಹತ್ತಿ ಇಳಿಬೇಕಾಗಿತ್ತಂತೆ ಆ ರೂಟಿಗೆ. ದೂರದಲ್ಲಿ ಮೊನಾಸ್ಟ್ರಿ ಗೇಟ್ ಕಾಣಿಸ್ತಾ ಇದೆ. ವೆಲ್ಕಮ್ ಟು ಫುಕ್ತಲ್. ವೆಲ್ಕಮ್ ಟು ಯೂಟ್ಯೂಬ್. 1.5 ಗಂಟೆ ಆಯಿತು. ಫುಕ್ತಲ್ ಮೊನಾಸ್ಟ್ರಿಗೆ ಬಂದು ತಲುಪಿದ್ದೀವಿ. ಎಂಟ್ರ್ ಆಗ್ತಿದ್ರೆ ವ್ಯೂ ಇಲ್ಲಿಂದ ಮಾತ್ರ ತಲುಪಿಲ್ಲ ಇನ್ನ. ಇದನ್ನ ಎಂಟ್ರೆನ್ಸ್ ಗೇಟು.
ಇನ್ನು ಮೊನಾಸ್ಟ್ರಿಗೆ ತುಂಬ ಇನ್ನೂ ಹತ್ತೋದಿದೆ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಆಗ್ಬೋದಾ? ಅರ್ಧ ಗಂಟೆ ಆಗ್ಬೋದು ಅನ್ಸುತ್ತೆ. ಬಟ್ ಇಲ್ಲಿಂದ ವ್ಯೂ ಮಾತ್ರ ಅಲ್ಟಿಮೇಟ್. ಇಲ್ಲೇ ಕೆಫೆ ಇದೆ ಒಂದು. ಫಸ್ಟು ಊಟಕ್ಕೆ ತಿನ್ನಬೇಕು, ಆಮೇಲೆ ಮೊನಾಸ್ಟ್ರಿ. ವಾವ್, ಇಟ್ ಲುಕ್ಸ್ ಅಮೇಝಿಂಗ್ ಫ್ರಮ್ ಹಿಯರ್. ಫೈನಲಿ ರೀಚ್ Phugtal Monastery. ಎಂಟ್ರೆನ್ಸ್ ಅಲ್ಲೊಂದು ಎಲ್ಲೋ ಹೊತ್ತು ಕಾಣಿಸ್ತಾ ಇಲ್ಲ, ಅದು ಗೇಟು ಮೊನಾಸ್ಟ್ರಿ ಎಂಟ್ರೆನ್ಸು. ಅದಾದಮೇಲೆ ಒಂದು ಸಣ್ಣ ಬಿಲ್ಡಿಂಗ್ ಕಾಣಿಸ್ತಾ ಇದೆ, ಅದೇ ಕೆಫೆ. ಅಲ್ಲಿ ಹೋಗಿ ಊಟ ಆರ್ಡ್ರ್ ಮಾಡಿ ಬಂದ್ವಿ. 1 hour ಆಗುತ್ತೆ ಅಂತಂದರು. ಸೊ ಮೊನಾಸ್ಟ್ರಿ ನೋಡಿಕೊಂಡು ವಾಪಸ್ ಹೋಗೋಣ ಅಂತ. ಮನಸ್ಸು ತುಂಬ ಸಮಾಧಾನ ಆಗ್ತಾಯಿದೆ. ಸಂಸ್ಕಾರ ಅಂತ ಜಪ ಆಗೋಗಿತ್ತು ಒಂದು 2-3 ವರ್ಷದಿಂದ. ಫೈನಲಿ ವಿ ಆರ್ ಹಿಯರ್, ಇಟ್ ಈಸ್ ಹ್ಯಾಪನಿಂಗ್. ಇಂಥ ಜಾಗ ಇಂಡಿಯಾದಲ್ಲಿದೆ ಅಂತ ಹೇಳ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ. 2000 ವರ್ಷದ ಹಳೆ ಮೊನಾಸ್ಟ್ರಿ ಅಂತೆ. ಈ ಜಾಗನ ಹೆಂಗೆ ಹುಡುಕಿದ್ರು, ಇಲ್ಲಿ ಯಾರು ಇದನ್ನು ಕಟ್ಟಿದ್ರು, ಅದಕ್ಕೆಲ್ಲ ಪ್ರಶ್ನೆಗಳಿಗೆ ಉತ್ತರನೇ ಸಿಗಲ್ವೇನೋ, ಅಷ್ಟು ದೊಡ್ಡ ಇತಿಹಾಸ ಇರಬೇಕು ಇದಕ್ಕೆ. ಸೊ ಇಲ್ಲ ಸರಪ್ ನದಿ ಹರಿತಾ ಇದೆ. ಆಗಲೇ ಸುರಕ್ಷಾ ಹೇಳ್ದಂಗೆ ಟರ್ಕೋಯ್ಸ್ ಬ್ಲೂ ಇರಬೇಕಾಗಿತ್ತು ಅದು, ಬಟ್ ಮಳೆ ಬಂದಿರೋದ್ರಿಂದ ಹಿಂಗಿದೆ. ಆ ಕಾಂಟ್ರಾಸ್ಟು ಚೆನ್ನಾಗಿರ್ತಾಯಿತ್ತು ಇದ್ದಿದ್ರೆ. ಎದುರುಗಡೆ ಫುಲ್ ಗ್ರೀನರಿ, ಆ ಕಡೆ ಎದುರುಗಡೆ ಒಂದು ಹಳ್ಳಿ ಬೇರೆ ಇದೆ. ಏನಂದ್ರೆ ಹೆಸರು ಮರ್ತೋಯ್ತು ನನಗೆ. ಸೊ ಫೈನಲಿ ಗೋಯಿನ್. ಮೊನಾಸ್ಟ್ರಿದ್ ಕಿಚನಲ್ಲಿದ್ದೀವಿ. ಇಲ್ಲೇ ಅಷ್ಟು ಜನಕ್ಕೂ ಇಲ್ಲೇ ಅಡುಗೆ ಮಾಡೋದು. ಮಾಡಿ ಮಾಡಿ ಮೇಲೆಲ್ಲ ಕಪ್ಪಗಾಗೋಗಿದೆ. ಮೊದಲೆಲ್ಲ ಬರೀ ವುಡ್ಡಲ್ಲಿ ಮಾಡ್ತಾ ಇದ್ರಂತೆ, ಈಗ ಸ್ವಲ್ಪ ಫೆಸಿಲಿಟೀಸ್ ಜಾಸ್ತಿ ಆಗಿ ಸಿಲಿಂಡ್ರಲ್ಲಿ ಮಾಡ್ತಾ ಇದ್ದಾರೆ. ಆದರೂ ಸಿಲಿಂಡ್ರನ್ನ ಪಾಪ ಹೊತ್ಕೊಂಡು ಬರ್ಬೇಕು ಅವ್ರು ಇಲ್ಲಿ ತನಕ. ಬಟ್ ಪಾತ್ರೆಗಳೆಲ್ಲ ಅಂತೂ ಎಷ್ಟು ದೊಡ್ಡದಿದೆ ಅಂದರೆ ಲುಕ್ಸ್ ರಿಯಲಿ ಓಲ್ಡ್. ಮೊನಾಸ್ಟ್ರಿ ಎಲ್ಲ ನೋಡಿಕೊಂಡು ಈಗ ಬಂದು ಇಲ್ಲಿ ಕೂತಿದ್ದೀವಿ, ವ್ಯೂ ಎಂಜಾಯ್ ಮಾಡ್ತಾ ಇದ್ದೀವಿ. ಒಳಗೆ ಶೂಟ್ ಮಾಡಕ್ ಬಿಡ್ಲಿಲ್ಲ, ಅಂಡರ್ಸ್ಟ್ಯಾಂಡಬಲ್. ಬಟ್ ಇಲ್ಲಿ ಪಕ್ಕ ಕಾಣಿಸ್ತಿರೋದೇ ಸ್ತೂಪ. ಹೌದು, ಇಲ್ಲೊಂದು 2 ಥರ ಸ್ತೂಪ ಇದೆ ಅಂತ ಹೇಳಿದ್ರು ಸೋನಮ್ಮವರು. ಒಂದು ಪೀಸ್ಗೆ ಇನ್ನೊಂದು ಯಾರನ್ನಾದ್ರೂ ಗುರುಗಳನ್ನ ಅಲ್ಲಿ ಅವ್ರು ಹೋದ್ಮೇಲೆ ಅವ್ರ ಬಾಡಿ ಇಟ್ಬಿಟ್ಟು ಅದ್ರ ಮೇಲೆ ಕಟ್ತಾರಂತೆ. ಆ್ಯಂಡ್ ಅದನ್ನೇ ಪೂಜೆ ಮಾಡ್ತಾರೆ. ಅಲ್ಲೇ ಒಳಗೆ ಇದಿತ್ತು, ಪ್ರೇಯರ್ ಹಾಲ್ ಇತ್ತು. ಇಲ್ಲಿ ಇಲ್ಲೊಂದು ಜಾಗ ಇದೆ ಸ್ತೂಪದ ಹಿಂದೆನೆ, ಅಲ್ಲಿ ಪೂರ್ತಿ ಒಂಥರ ಸ್ಟೋರೇಜ್ ಸ್ಪೇಸ್ ಥರ ಮಾಡಿದ್ದಾರೆ. ಚಳಿಗಾಲದಲ್ಲಿ ವುಡ್ ಸಿಗಲ್ಲ ಅಂತ ಎಲ್ಲ ಬಂದು ಇಲ್ಲಿ ಸ್ಟಾಕ್ ಅಪ್ ಮಾಡ್ತಾರಂತೆ. ಆಮೇಲೆ ಮತ್ತೆ ಇಲ್ಲಿ ಮೇಲೆ ರೂಫ್ ಮೇಲೆ ಒಂದು ಮರ ಇದೆಯಂತೆ,
ಫಸ್ಟ್ ಬಂದಿದ್ದು ಮಾಂಕೇನೋ ಇಲ್ಲಿ ಮೆಡಿಟೇಷನ್ ಮಾಡಿಬಿಟ್ಟು ಅದು ಇಲ್ಲಿ ನೆಟ್ಟಿದ್ದಂತೆ. ಅದಾದಾಗಿಂದ ಒಂದು ಸತಿನೂ ಏನೂ ಆಗಿಲ್ಲ, ಅದಕ್ಕೆ ಎಷ್ಟೋ 1000 ವರ್ಷದಿಂದ ಹಾಗೆ ಇದೆಯಂತೆ. ಆ ಪ್ರೇಯರ್ ಅಲ್ಲೂ ಇದು ನೋಡಿದ್ವಿ ಅಲ್ವಾ, ಏನೊಂದು 700 years old ಇದೆ. ಹಾಂ ಪೇಂಟಿಂಗ್ಸ್ ಎಲ್ಲ ಇತ್ತು. ಇಟ್ ವಾಸ್ ಮೋರ್ ದೆನ್ 700 years old ಅಂತೆ. ಎಲ್ಲ ಹ್ಯಾಂಡ್ ಪೇಂಟಿಂಗ್ಸೇ, ಹ್ಯಾಂಡ್ ಎಂಬ್ರಾಯ್ಡ್ರೀಸೇ ಎಲ್ಲ ಇತ್ತು. ಎಲ್ಲ ಸಿಕ್ಕಾಪಟ್ಟೆ ಹೇಳಿದ್ದು, ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಪೀಸ್ಫುಲ್ ಇನ್ಸೈಡ್. ಒಳಗಡೆನೂ ಬುದ್ಧ ಅದೊಂದು ಸ್ಟ್ಯಾಚು ಇದೆ, ಬೇರೆ ಬೇರೆ ದೇವತೆಗಳು ಅವ್ರು ಹೊಂದಿದ್ದು ದೇವತೆಗಳದೆಲ್ಲ ವಿಗ್ರಹಗಳಿದೆ. ನೋಡೋಕ್ಕೆ 2 ಕಣ್ಣು ಸಾಲದು. ವಾಟ್ ಅನ್ ಎಕ್ಸ್ಪೀರಿಯನ್ಸ್ ಮ್ಯಾನ್, ವಾಟ್ ಅನ್ ಎಕ್ಸ್ಪೀರಿಯನ್ಸ್. ಚಲೋ ಬಾಯ್. ಫುಕ್ತಲ್ ಮೊನಾಸ್ಟ್ರಿಯಿಂದ ಹೊರಟಿದ್ದೀವಿ. ಫುಕ್ತಲ್ನ 2 ವರ್ಡಿಂದ ಮಾಡ್ತಾರೆ. ಫುಕ್ ಅಂತ ಒಂದು, ತಲ್ ಅಂತ ಒಂದು. ಫುಕ್ ಅಂದರೆ ಕೇವ್ ಅಂತೆ ಟಿಬೆಟನ್ ಲ್ಯಾಂಗ್ವೇಜಲ್ಲಿ, ತಲ್ ಅಂತಂದರೆ ಲಿಬರೇಷನ್ ಅಂತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ದ ಕೇವ್ ಆಫ್ ಲಿಬರೇಷನ್. ಇದು ನಾನು ವಿಕಿಪೀಡಿಯಾದಲ್ಲಿ ಓದಿದ್ದು. ಇಲ್ಲಿ ಡೊನೇಷನ್ ಬಾಕ್ಸ್ ಅಂತೆಲ್ಲ ಇಟ್ಟಿದ್ದಾರೆ. ನೀವೇನಾದ್ರು ಈ ಕಡೆ ಬಂದರೆ ನೀವು ಬುಕ್ಸ್ ಆಗಲಿ ಅಥವಾ ದುಡ್ಡಾಗಲಿ ಡೊನೇಷನ್ ಕೊಡ್ಬೋದು. ಇಲ್ಲಿ ಫುಕ್ತಲ್ ಸ್ಕೂಲ್ ಅಂತ ಕೂಡ ಇದೆ. ಇಲ್ಲಿ ಸುತ್ತಮುತ್ತ ಇರೋ ಹಳ್ಳಿಗೆಲ್ಲ ಒಂದು ಸ್ಕೂಲ್ ಥರ ಮಾಡಿದ್ದಾರೆ. ಆ ಮಕ್ಕಳನ್ನೆಲ್ಲ ಆ ಸ್ಕೂಲು ಕಳಿಸ್ತಾರಂತೆ ಇಲ್ಲಿ ಓದೋಕ್ಕೆ. ಏನೆಲ್ಲ ಹೊರಡ್ಬೇಕು, ಹಸುವಾಗ್ತಾ ಇದೆ. ಅಲ್ಲೊಂದು ಕೆಫೆ ಇದೆ. ಆ ಕೆಫೆಲಿ ವೈಫೈ ಸಿಗುತ್ತೆ. ಅದೊಂಥರ ಒಂದು ಆಲ್ಮೋಸ್ಟ್ ಒಂದು 4-5 ಡೇಸಿಂದ ನೆಟ್ವರ್ಕ್ ಇರಲಿಲ್ಲ ನಮಗೆ. ಇಲ್ಲಿ ವೈಫೈ ಇದೆ ಅಂತ ನೋಡಿ ಖುಷಿ ಆಯಿತು. ವಿಂಟರಲ್ಲಿ ಪೂರ್ತಿ ಸ್ನೋ ಕವರ್ ಆಗೋಗಿರುತ್ತೆ. ನೀವು ಚಾದರ್ ಟ್ರಕ್ ಬಗ್ಗೆ ಕೇಳೇ ಇರ್ತೀರ. ಇದೇ ನದಿ ಮೇಲೆ ಮಾಡೋದಂತೆ ಚಾದರು. ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿಂದ. ವಿ ಆರ್ ವೆರಿ ಬ್ಲೆಸ್ಡ್ ಟು ಬಿ ಹಿಯರ್. ವಿ ಆರ್ ವೆರಿ ಲಕ್ಕಿ ಟು ಬಿ ಹಿಯರ್. ವಿ ಆರ್ ಸೋ ಹ್ಯಾಪಿ ವಿ ಡಿಡ್ ದಿಸ್. ನಿನ್ನೆ ಇದ್ದಿದ್ದ ಸ್ಥಿತಿಲಿ ನೋಡಿದ್ರೆ ನನ್ನ ಕೈಲಂತೂ ಆಗಲ್ಲ ಅನ್ಕೊಂಡಿದ್ದೆ. ಗೊಂಬೋ ರಂಜನಿಂದ ಹಿಡಿದು 2 ದಿನನಾ ತಲೆನೋವು. ತಲೆನೋವು ಮತ್ತೆ ಚೂರು ನಡೆದ್ರೆ ಫುಲ್ ಬ್ರೆತ್ಲೆಸ್ ಆಗ್ತಾ ಇತ್ತು ನಂಗಂತೂ. ಅದು ಸುಮ್ಮನೆ ಆ ಟೆಂಟಿಂದ ಟಾಯ್ಲೆಟ್ಗೆ ಹೋಗೋಷ್ಟೊತ್ತಿಗೆ ನಂಗೆ ಸಾಕಾಗೋದು. ಎಲ್ಲ ಒಂಥರ ಸ್ಲೋ ಮೋಷನಲ್ಲಿ ಮಾಡಬೇಕಾಗೋದು. ನಿಧಾನಕ್ಕೆ ಬ್ಯಾಗ್ ಎತ್ತಿಡೋದು ಮಾಡೋದು ಎಲ್ಲ. ಇವತ್ತಂತೂ ನಾನು ಇದು ಅಂತೂ ಆಗೋದೇ ಇಲ್ಲ. ಆದರೂ ಎಲ್ಲೋ ಕೊನೆಯಲ್ಲಿ ಇರ್ತೀನಿ ಅಂದ್ಕೊಂಡೆ, ಬಟ್ ಐ ಆಮ್ ಓಕೆ. ವಿ ಮೇಡ್ ಇಟ್. ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಫುಕ್ತಲ್ ಮೊನಾಸ್ಟ್ರಿಯಿಂದ ವಾಪಸ್ ಬಂದಿದ್ದೀವಿ. ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸು. 12 kilometers ಆನ್ ಅ ಹೈ ಆಲ್ಟಿಟ್ಯೂಡ್ ಇಸ್ ಆಲ್ವೇಸ್ ಡಿಫಿಕಲ್ಟ್. ಸೊ ಐ ಥಿಂಕ್ ವಿಲ್ ಸೈನ್ ಅಪ್ ಫಾರ್ ದ ನೈಟ್. ಹೋಪ್ಫುಲಿ ಯು ಗೈಸ್ ಹ್ಯಾವ್ ಎಂಜಾಯ್ಡ್ ದಿಸ್ ವಿಡಿಯೋ. ನಮಗಂತೂ ವಿ ಥರೋಲಿ ಎಂಜಾಯ್ಡ್ ದ ಹೋಲ್ ಡೇ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ನಮ್ಮನ್ನು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ವಿಲ್ ಸಿ ಯು ಅನ್ ಅನದರ್ ವಿಡಿಯೋ.